ಹಾಯ್ ಸ್ನೇಹಿತರೆ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಕೂಡ ಪ್ರೀತಿಯ ಸ್ವಾಗತ. ವಿದ್ಯಾರ್ಥಿಗಳು ನಾಳೆ ಏನೈತಿ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಏನೈತಿ ಪಬ್ಲಿಷ್ ಮಾಡ್ತಾರೆ. 7ನೇ ತಾರೀಕು ಏನೈತಿ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಪಬ್ಲಿಷ್ ಮಾಡ್ತಾ ಅಂತ ಹೇಳಿರ್ತಾರೆ. ಇಲ್ಲಿ ನೋಡಿರಿ ವಿದ್ಯಾರ್ಥಿಗಳು ಇನ್ನೂ ಏನೈತಿ ನೋಟಿಸ್ ಕೂಡ ಬರ್ತೈತಿ. ಇನ್ನೂ ಈಗಾಗಲೇ ಒಂದು ನೋಟಿಸ್ ಬಂದಿರ್ತೈತಿ. ಏನು ಏಪ್ರಿಲ್ 24ನೇ ತಾರೀಕು 10ನೇ ತರಗತಿ ರಿಸಲ್ಟ್ SSLC ರಿಸಲ್ಟ್ ಮತ್ತು ಏಪ್ರಿಲ್ 7ನೇ ತಾರೀಕು ಏನೈತಿ ಸೆಕೆಂಡ್ ಪಿ ಯು ಸಿ ರಿಸಲ್ಟ್. ಈ ರೀತಿಯಾಗಿ ಒಂದು ನೋಟಿಸ್ ಬಂದಿರ್ತೈತಿ. ಇನ್ನೂ ಏನೈತಿ ಬೋರ್ಡ್ ಅವರಿಂದ ಏನೈತಿ ಇನ್ನೂ ಒಂದು ನೋಟಿಸ್ ಬರ್ತೈತಿ. ಮತ್ತೊಂದು ನೋಟಿಸ್ ಬರ್ತಂದ್ರೆ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾರೆ. ಇಲ್ಲಿ ನೋಡಿರಿ ನೀವು ಇದನ್ನ ಏನೈತಿ ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಏನೈತಿ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಚೆಕ್ ಮಾಡೋದೊಂದು ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇನ್ನೊಂದು ಏನಪ್ಪ ಅಂತ ಚಾನಲ್ ಫಸ್ಟ್ ಟೈಮ್ ಮಾಡುವಂಥ ಪ್ರತಿಯೊಂದು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದರೆ ಏನೇ ರಿಸಲ್ಟ್ ಆಯ್ತು ಜಾಬ್ಸ್ಗೆ ಆಯ್ತು ನಿಮ್ಗೆ ಇನ್ಫಾರ್ಮೇಷನ್ ನಿಮಗೆ ಡೈಲಿ ಸಿಗ್ತಿರ್ತೈತಿ. ಇಲ್ಲಿ ಒಂದೇದೇನಂತ ಗೂಗಲ್ ಓಪನ್ ಮಾಡ್ಕೋರಿ. ಗೂಗಲ್ ಓಪನ್ ಮಾಡ್ಕೊಂಡು ಇಲ್ಲಿ ಏನೈತಿ ತೋರ್ಸಾತ್ ನೋಡಿರಿ ಬಾಕ್ಸ್ ಒಳಗೆ KAR-Result.NIC ಇದನ್ನು ಈ ರೀತಿಯಾಗಿ ಟೈಪ್ ಮಾಡಿ ಸರ್ಚ್ ಮಾಡಿರಿ. ಇಲ್ಲಿ KAR-Result.in ಇಲ್ಲಿ ಏನೈತಿ ನೋಡಿರಿ ಇದನ್ನು ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ಒಂದೇದ ಏನೈತಿ ಅವ್ರ ಅಫಿಷಿಯಲ್ ಆಗಿರುವಂಥ ವೆಬ್ಸೈಟ್ ಇದು ಬೋರ್ಡ್ದವ್ರ ಅಫಿಷಿಯಲ್ ಆಗಿರುವಂಥ ವೆಬ್ಸೈಟ್. ಇಲ್ಲಿ ನೋಡಿರಿ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2025 ಐತಿ. ಇಲ್ಲಿ 2026 ಇನ್ನೂ ಅಪ್ಡೇಟ್ ಆಗಬೇಕಾಗತ್ತೆ. ಜಸ್ಟ್ ಇದ್ರ ಮೇಲೆ ಸಿಂಪಲ್ಲಾಗಿ ಕ್ಲಿಕ್ ಮಾಡೋದು. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಪೇಜ್ ಓಪನ್ ಆಕತಿ. ಇಲ್ಲಿ ಯಾವಾಗಂದ್ರೆ ಇದು ಲಾಸ್ಟ್ ಇಯರ್ದ 2025 ಒಳಗಿಂದ ತೋರ್ಸಾತೈತಿ. ಇದು ಇನ್ನು 2026 ಒಳಗಿಂದ ಅಪ್ಡೇಟ್ ಆಗಿಲ್ಲ. ನಿಮಗೆ 2026 ಒಳಗಿಂದ ಅಪ್ಡೇಟ್ ಆತಂದ್ರೆ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿರಿ. ಇಲ್ಲೇನೈತಿ ನೋಡಿರಿ ಜಸ್ಟ್ ಇದು ಚೇಂಜ್ ಆಗಿರ್ತೈತಿ. ಸೆಕೆಂಡ್ ಪಿ ಯು ಸಿ ರಿಸಲ್ಟ್ 2026 ಡೇಟ್ ಒಂದು ಚೇಂಜ್ ಆಕೈತಿ. ಡೇಟ್ ಏನು ಆಕೈತಿ ಅಂದರೆ ಇಲ್ಲಿ ನೋಡಿರಿ 7/4/2026 EDT ಈ ರೀತಿಯಾಗಿ ಏನೈತಿ ಡೇಟ್ ಕೂಡ ಆಕೈತಿ. ಜಸ್ಟ್ ಇದ್ರ ಮೇಲೆ ಸಿಂಪಲಾಗಿ ಕ್ಲಿಕ್ ಮಾಡೋದು. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಪೇಜ್ ಓಪನ್ ಆಕೈತಿ. ನಿಮ್ದು ರಿಜಿಸ್ಟ್ರೇಷನ್ ನಂಬರ್ ಹಾಕೋದು, ಸಬ್ಜೆಕ್ಟ ಮತ್ತು ಸಬ್ಮಿಟ್ ಮಾಡೋದು ಈ ರೀತಿಯಾಗಿ ಏನೈತಿ ರಿಸಲ್ಟ್ ಇದು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಚೆಕ್ ಮಾಡೋದಿರ್ತೈತಿ. ಜಸ್ಟ್ ನಿಮ್ದು ಏನೈತಿ ರಿಜಿಸ್ಟರ್ ನಂಬರ್ ಎಂಟರ್ ಮಾಡೋದು ಮತ್ತು ಸೆಲೆಕ್ಟ್ ಸಬ್ಜೆಕ್ಟ್ ಚೂಸ್ ಮಾಡೋದು, ಸಬ್ಮಿಟ್ ಮಾಡೋದು. ಈ ರೀತಿಯಾಗಿ ಏನೈತಿ ಸೆಕೆಂಡ್ ಪಿ ಯು ಸಿ ಏನೈತಿ ರಿಸಲ್ಟ್ ಚೆಕ್ ಮಾಡೋದಿರ್ತೈತಿ. ಮತ್ತು ನಿಮ್ಗೆ ನಾಳೆ ಮತ್ತೊಂದು ವಿಡಿಯೋ ಮಾಡಿ ತಿಳಿಸ್ತಾನೆ. ಇನ್ನೂ ಏನೈತಿ ಒಂದು ನೋಟಿಸ್ ಕೂಡ ಬರಬೇಕು. ನೆಕ್ಸ್ಟ್ ಏನೈತಿ ಇನ್ನೂ ಒಂದು ನೋಟಿಸ್ ಕೂಡ ಬರಬೇಕು. ನಿಮ್ಗೆ ನೋಟಿಸ್ ಬತ್ತಂದ್ರೆ ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ. ಮತ್ತು ರಿಸಲ್ಟ್ ಬಂದರೂ ಏನೈತಿ ಟೈಮಿಂಗ್ ನೋಡಿರಿ. ರಿಸಲ್ಟ್ ಬಂದರೂ ಯಾವಾಗ ಬರ್ತೈತಿ ಏನೈತಿ ಬೆಳಗ್ಗೆ ಬರೋಂಗಿಲ್ಲ, ಸಾಯಂಕಾಲ ಬರೋಂಗಿಲ್ಲ. ರಿಸಲ್ಟ್ ಯಾವಾಗ ಬರ್ಬೋದು ಅಂತಂದ್ರೆ ಮಧ್ಯಾಹ್ನ 12:30 ಏನೈತಿ ರಿಸಲ್ಟನ್ನು ಪಬ್ಲಿಷ್ ಮಾಡ್ತಾರೆ. ಮಧ್ಯಾಹ್ನ ಬರ್ತೈತಿ 12:30 ಇದೇನೈತಿ ಇವಾಗ ರಿಸಲ್ಟ್ ಬರ್ತೈತಿ. ನೀವು ಬೆಳಗ್ಗೆ ಚೆಕ್ ಮಾಡೋಕೆ ಹೋದ್ರೆ ರಿಸಲ್ಟ್ ಸಿಗೋಂಗಿಲ್ಲ. ನಿಮಗೆ ತಿಂತ ಸಾಯಂಕಾಲ ಏನೈತಿ ರಿಸಲ್ಟ್ ಎಂಬುದು ಸಿಗೋಂಗಿಲ್ಲ. ರಿಸಲ್ಟ್ ಏನೇ ಪಬ್ಲಿಷ್ ಮಾಡಿದ್ರೆ ಏನೈತಿ 12:00 ಏನೈತಿ ರಿಸಲ್ಟ್ ಪಬ್ಲಿಷ್ ಮಾಡ್ತಾರೆ. ನಿಮಗೆ ರಿಸಲ್ಟ್ ಪಬ್ಲಿಷ್ ಮಾಡಿದ ಮೇಲೆ ಮತ್ತೆ ಅದನ್ನು ಯಾವ ರೀತಿಯಾಗಿ ಚೆಕ್ ಮಾಡೋದು ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸ್ತಾರೆ. ಮತ್ತು ಇದೇನು ಅಫಿಷಿಯಲ್ ಆಗಿರುವಂಥ ಏನು ವೆಬ್ಸೈಟ್ ಇದ್ದಿಲ್ಲ ಇದನ್ನು ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀವಿ ನೋಡಿರಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗಿರಿ. ಯಾಕಂದರೆ ಡೈರೆಕ್ಟ್ ಕ್ಲಿಕ್ ಮಾಡಿರಿ ಈ ರೀತಿಯಾಗಿ ನಿಮ್ಗೆ ಪೇಜ್ ಓಪನ್ ಆಕತಿ, ನಿಮಗೆ ಈಸಿ ಆಕತಿ. ಮತ್ತು ನಮ್ಮ ಟೆಲಿಗ್ರಾಮ್ ಏನೈತಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಪ್ರತಿಯೊಂದು ವಿದ್ಯಾರ್ಥಿಗೂ ಜಾಯ್ನ್ ಆಗ್ಬೋದು. ಮತ್ತು ನಿಮ್ಗೆ ಏನೇ ಡೌಟ್ ಇದ್ದರೂ ಡೈರೆಕ್ಟ್ ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.